ಇದ್ದರೆ ಇವ್ರ ಥರ ಇರಬೇಕು. ಗಂಡನಿಗೋಸ್ಕರ ಯಾವ ಪರಿಸ್ಥಿತಿ ಬಂದ್ರೂ, ಎಂಥದೇ ಸಂದರ್ಭ ಬಂದ್ರೂ, ಎಂಥದೇ ಕಷ್ಟ ಬಂದ್ರೂ ಎದುರಿಸೋಕೆ ನಾನು ಸಿದ್ಧ. ಎಷ್ಟೇ ಕೋಟಿ ಜನ ಬರಲಿ, ಎಷ್ಟೇ ಮೀಡಿಯಾಗಳು ಬರಲಿ, ಏನೇ ಬರಲಿ, ನಾನು ಎದುರೋದಿಲ್ಲ. ನನ್ನ ಗಂಡನಿಗೋಸ್ಕರ ನಾನು ಹೋರಾಟ ಮಾಡೇ ಮಾಡ್ತೀನಿ ಅನ್ನೋ ಥರ ಹೋರಾಟ ಮಾಡಿ ಅವರ ಒಂದು ವ್ಯಕ್ತಿತ್ವವನ್ನು ಎತ್ತಿ ಹಿಡಿದು ಇಡೀ ಕರ್ನಾಟಕಕ್ಕೆ ತೋರಿಸಿದವರು ವಿಜಯಲಕ್ಷ್ಮಿ ಮ್ಯಾಮ್ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದರು ನಮ್ಮ ದರ್ಶನ್ ಸರ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಆದರೆ ಕೆಲವು ದಿನಗಳಿಂದ ಅವರು ಸೋಷಿಯಲ್ ಮೀಡಿಯಾದಿಂದ ತುಂಬಾ ದೂರ ಉಳಿದಿದ್ದರು. ಕಾರಣ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ರು. ಹಾಗಾಗಿ ಅವರು ತುಂಬಾ ದೇವಸ್ಥಾನ, ಕೋರ್ಟು, ಕಚೇರಿ ಪ್ರತಿಯೊಂದಕ್ಕೂ ಪ್ರತಿದಿನವೂ ಸಿಕ್ಕಾಪಟ್ಟೆ ಓಡಾಡಿದ್ದನ್ನು ಇಡೀ ಮೀಡಿಯಾ, ಇಡೀ ಪ್ರಪಂಚಕ್ಕೆ ತೋರಿಸಿದೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಯಾವ ರೀತಿ ತಮ್ಮ ಪತಿಗೋಸ್ಕರ ಎಷ್ಟೊಂದು ತ್ಯಾಗ, ಪ್ರೀತಿಯಿಂದ ಎಷ್ಟೊಂದು ಪೂಜೆಗಳನ್ನು ಮಾಡಿದ್ರು, ಎಷ್ಟೊಂದು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ನು ಪ್ರತಿಯೊಂದಕ್ಕೂ ಯಾವ ರೀತಿ ತನ್ನ ಗಂಡನಿಗೋಸ್ಕರ ಹೋರಾಟ ಮಾಡಿದರು, ದಿಟ್ಟ ಮಹಿಳೆಯ ರೀತಿ ಕಾಣಿಸ್ಕೊಂಡ್ರು ಅನ್ನೋದನ್ನು ಇಡೀ ಪ್ರಪಂಚವೇ ನೋಡಿ ಅದನ್ನು ನಿಜವಾಗ್ಲೂ ಕಣ್ತುಂಬಿಕೊಂಡಿದೆ. ಅದನ್ನು ನಿಜವಾಗ್ಲೂ ಖುಷಿ ಪಟ್ಟಿದೆ, ಹೆಮ್ಮೆ ಪಟ್ಟಿದೆ. ಯಾಕಂದರೆ ಒಂದು ಹೆಣ್ಣು ಮಗು ಈ ರೀತಿ ಎಲ್ಲ ತನ್ನ ಗಂಡನಿಗೋಸ್ಕರ ಯಾವೆಲ್ಲ ರೀತಿ ಹೋರಾಡಬಹುದು ಅನ್ನೋದನ್ನು ಇವರು ತೋರಿಸ್ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ಅವರನ್ನು ನೋಡಿದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಆದರೆ ಇವಾಗ ನೋಡೋಣ ಫ್ರೆಂಡ್ಸ್, ಯಾವ ಫೋಟೋಸ್ಗಳನ್ನ ಇವರು ಶೇರ್ ಮಾಡಿದ್ದಾರೆ, ಹಾಗೆ ಯಾವ ಕಾರಣಕ್ಕೋಸ್ಕರ ಶೇರ್ ಮಾಡಿದ್ದಾರೆ ಅನ್ನೋದನ್ನು. ಅದೆಲ್ಲದಕ್ಕೂ ಮುಂಚೆ ನೀವು ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಸೊ ಹಾಗಿದ್ರೆ ಬನ್ನಿ, ವಿಜಯಲಕ್ಷ್ಮಿಯವರ ಈ ಖುಷಿಗೆ ಕಾರಣ ಏನು, ಹಾಗೆ ಈ ಫೋಟೋಸ್ ಶೇರ್ ಮಾಡೋದ್ರ ಮುಖಾಂತರ ಏನಂತ ಹಂಚ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಕೆಲವೊಂದು ಫೋಟೋಸ್ಗಳನ್ನು ಅವರು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅದ್ರ ಮುಖಾಂತರ ಅಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿದರೆ, ಪ್ರೀತಿ ತಡವಾಯಿತು ಆದರೆ ತುಂಬಿ ಬಂದಿದೆ ಅಂತ ಹೇಳಿಬಿಟ್ಟು ಅಲ್ಲೊಂದು ಟೈಪ್ ಮಾಡಿಬಿಟ್ಟು ಒಂದು ಮೆಸೇಜನ್ನು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅಂದರೆ ಏನು 2024ರಲ್ಲಿ ದರ್ಶನ್ ಸರ್ ಅವರು ಸಿಕ್ಕಾಪಟ್ಟೆ ನೋವನ್ನು ಅನುಭವಿಸಿದ್ರು. ಸಿಕ್ಕಾಪಟ್ಟೆ ಅವಮಾನಗಳು, ಅಪಮಾನಗಳು, ನಿಂದನೆಗಳು, ಆರೋಪಗಳು ಮೇಲಿಂದ ಮೇಲೆ ಸುರಿಮಳೆ ಥರ ಬರ್ತಾನೆ ಇತ್ತು ಅವ್ರಿಗೆ. ಆದರೆ ಆ ಎಲ್ಲ ಅವಮಾನ, ಅಪಮಾನ, ನೋವುಗಳನ್ನು ಅನುಭವಿಸಿದಂತಹ ದರ್ಶನ್ ಅವರ ಬಾಳಲ್ಲಿ ಇವಾಗ ಸುಖ, ಸಂತೋಷ ತುಂಬಿ ತುಳುಕ್ತಾ ಇದೆ. ಹಾಗೆ ಅವರ ಪತ್ನಿಯು ಕೂಡ ಈ ಒಂದು ಸುಖ, ಸಂತೋಷದ ಒಂದು ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ಸೊ ಅದರಲ್ಲಿ ಪ್ರೀತಿ ತುಂಬಿ ಬರ್ತಿದೆ ಅಂತ ಹೇಳಿಬಿಟ್ಟು ಮೆಸೇಜನ್ನು ಕೂಡ ಹಾಕಿದ್ದಾರೆ. ನಿಜವಾಗ್ಲೂ ನೋಡಿ ಖುಷಿ ಆಗ್ತಿದೆ. ಅವರು ಖುಷಿಯಾಗಿರೋದು ನೋಡಿ ನಮಗೆ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ಅವರು ಇದೇ ರೀತಿ ಯಾವಾಗ್ಲೂ ಖುಷಿಯಾಗಿರಲಿ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಅವರ ಬರ್ತ್ಡೇಗೆ ಒಂದು ಕೇಕ್ ಸೆಲೆಬ್ರೇಷನ್ ಅಥವಾ ಬರ್ತ್ಡೇ ಸೆಲೆಬ್ರೇಷನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಸುಮಾರು ತಿಂಗಳುಗಳೇ ಆಗೋಗಿತ್ತು. ಅವರ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸೆಲೆಬ್ರೇಷನ್ ಅಥವಾ ಒಂದು ಖುಷಿಯ ಫೋಟೋನ ನೋಡಿಬಿಟ್ಟು ಸುಮಾರು ತಿಂಗಳುಗಳೇ ಆಗೋಗಿತ್ತು. ಆದರೆ ಇದೀಗ ಅವರು ತಮ್ಮ ಪತಿ ಹಾಗೂ ಮಕ್ಕಳು ಫ್ಯಾಮಿಲಿಯೊಂದಿಗೆ ತುಂಬಾ ಖುಷಿಯಾಗಿ, ನೆಮ್ಮದಿಯಾಗಿ ಈ ಒಂದು ಸೆಲೆಬ್ರೇಷನ್ನ ಮಾಡ್ಕೊಂಡಿರೋ ಫೋಟೋಸ್ಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ಏನನ್ನಿಸ್ತು ಫ್ರೆಂಡ್ಸ್ ಇದನ್ನೆಲ್ಲ ನೋಡಿಬಿಟ್ಟು? ಬರ್ತ್ಡೇ ಕೇಕ್ ಜೊತೆಗೆ ಆ ಒಂದು ಮೆಸೇಜ್ ಕೂಡ ಅಲ್ಲಿ ಬರೆದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ನೆಮ್ಮದಿ ಕಾಣಿಸ್ಕೊಳ್ತಾ ಇದೆ, ಪ್ರೀತಿ ತುಂಬಿ ಬರ್ತಾ ಇದೆ ನಮ್ಮ ಬಾಳಲ್ಲಿ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸೊ ಯಾರ್ಯಾರೆಲ್ಲ ಖುಷಿ ಆಗ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಈ ವಿಡಿಯೋನ. ಅದ್ರ ಜೊತೆ ಈ ಒಂದು ಫೋಟೋ ಶೇರ್ ಆದ ತಕ್ಷಣವೇ ನಮ್ಮ ದರ್ಶನ್ ಸರ್ ಅವರ ಫ್ಯಾನ್ಸ್, ವಿಜಯಲಕ್ಷ್ಮಿ ಮ್ಯಾಮ್ ಅವರ ಫ್ಯಾನ್ಸ್ ಯಾರ್ಯಾರೆಲ್ಲ ಇದ್ದಾರಲ್ವ, ಸೊ ಕಮೆಂಟ್, ಲೈಕ್ಸ್ಗಳ ಸುರಿಮಳೆನೇ ಸುರಿಸ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಯಾಕಂದರೆ ಡಿ ಬಾಸ್ ಫ್ಯಾನ್ಸ್ ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಇದ್ದಾರೆ. ಸೊ ಅವರು ಅನುಭವಿಸಿದಂತಹ ನರಕ, ನೋವು, ಅಪಮಾನಗಳನ್ನು ಪ್ರತಿಯೊಬ್ಬರು ನೋಡಿದ್ದಾರೆ. 2024ರಲ್ಲಿ ಎಷ್ಟೊಂದೆಲ್ಲ ಎದುರಿಸಿದ್ರು ಅವರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿಬಿಟ್ಟು. ಸೊ ಹಾಗಿದ್ರೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇವಾಗ ಏನಿದ್ರು ನಮ್ಮ ಡಿ ಬಾಸ್ ಲೈಫಲ್ಲಿ ಖುಷಿನೋ ಖುಷಿ. ಸೊ ಈ ಮುಂಚೆ ಇವರು ಸಂಕ್ರಾಂತಿ ಕೂಡ ಒಳ್ಳೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಕೂಡ. ಆ ಒಂದು ಫೋಟೋಸ್ಗಳನ್ನು ಶೇರ್ ಮಾಡಿದರು. ಸೊ ಅದಾದ ನಂತರ ಈಗ ಇವರ ಬರ್ತ್ಡೇ ಸೆಲೆಬ್ರೇಷನ್ಸ್ ಕೂಡ ಅವರ ಒಂದು ಫ್ಯಾಮಿಲಿಯಲ್ಲಿ ತುಂಬಾ ಜೋರಾಗಿ ನಡೀತಾ ಇದೆ. ಇದೇ ರೀತಿ ಯಾವಾಗಲೂ ಖುಷಿಯಿಂದ, ನೆಮ್ಮದಿಯಿಂದ ಅವರು ಒಂದು ಲೈಫ್ನ ಎಂಜಾಯ್ ಮಾಡಲಿ ಅಂತ ನಾವೆಲ್ಲ ಫ್ಯಾನ್ಸು ಹಾರೈಸೋಣ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನಗೆ ಯಾವುದಾದ್ರೂ ಅಪ್ಡೇಟ್ಸ್ ಬಂದ ತಕ್ಷಣ ನಾನು ನಮ್ಮ ಚಾನಲ್ ಮುಖಾಂತರ ಎಲ್ಲ ವೀಕ್ಷಕರಿಗೂ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಎಲ್ಲರಿಗೂ ಧನ್ಯವಾದಗಳು.